ಎಸ್ಎಲ್ಸಿ ಪರೀಕ್ಷೆಗಳು ಜಿಲ್ಲಾದ್ಯಂತ ಬುಧವಾರ ಶಾಂತಿಯುತವಾಗಿ ಆರಂಭಗೊಂಡಿದ್ದು ಮೊದಲ ದಿನ ಯಾವುದೇ ಗೊಂದಲವಿಲ್ಲದೆ ಸುಸೂತ್ರವಾಗಿ ನಡೆಯಿತು. ಉತ್ತರ ಕನ್ನಡ ಶೈಕ್ಷಣಿಕ ಜಿಲ್ಲೆಯ 39 ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು 9257 ವಿದ್ಯಾರ್ಥಿಗಳು ಪ್ರಥಮ ಭಾಷೆ ಪರೀಕ್ಷೆಗೆ ಹಾಜರಾದರು. ನೋಂದಾಯಿಸಿದ್ದ 9361 ಅಭ್ಯರ್ಥಿಗಳಲ್ಲಿ 104 ಮಂದಿ ಗೈರಾಗಿರುವುದು ದಾಖಲಾಗಿದೆ. ತಾಲೂಕಾವಾರು ಗೈರು ಹಾಜರಾತಿ ವಿವರ ಹೀಗಿದೆ. ಅಂಕೋಲಾದಲ್ಲಿ 6 ಮಂದಿ, ಭಟ್ಕಳದಲ್ಲಿ 35 ಮಂದಿ, ಹೊನ್ನಾವರದಲ್ಲಿ 23 ಮಂದಿ, ಕಾರವಾರದಲ್ಲಿ 28 ಮಂದಿ ಹಾಗೂ ಕುಮಟಾದಲ್ಲಿ 12 ಮಂದಿ ಪರೀಕ್ಷೆಗೆ ಹಾಜರಾಗಿಲ್ಲ. ಪರೀಕ್ಷೆಯ ಪಾರದರ್ಶಕತೆ ಹಾಗೂ ಭದ್ರತೆಯನ್ನ ಖಾತ್ರಿಪಡಿಸಲು ಜಿಲ್ಲಾ ಕೇಂದ್ರಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಜೊತೆಗೆ ವೆಬ್ಕಾಸ್ಟಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಸೇರಿದಂತೆ ಹಿರಿಯ ಅಧಿಕಾರಿಗಳು ವಿವಿಧ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪ್ರಶ್ನೆ ಪತ್ರಿಕೆ ಸುರಕ್ಷಿತವಾಗಿ ತಲುಪಿಸುವುದು ಹಾಗೂ ನಕಲು ಪ್ರಕರಣಗಳನ್ನು ತಡೆಯಲು ಸಮರ್ಪಕ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು, ಯಾವುದೇ ಅಹಿತಕರ ಘಟನೆಗಳಿಲ್ಲದೆ ಮೊದಲ ದಿನದ ಪರೀಕ್ಷೆ ಯಶಸ್ವಿಯಾಗಿ ಪೂರ್ಣಗೊಂಡಿತು. ಚೆನ್ನಾಗಿತ್ತು, ಫೆಸಿಲಿಟೀಸು ಚೆನ್ನಾಗಿತ್ತು ಮತ್ತು ಪರೀಕ್ಷೆಯಲ್ಲಿ ಕಾಪಿ ಎಲ್ಲ ಮಾಡಲಿಕ್ಕೆ ಕೊಡಲಿಲ್ಲ, ಸರಿಯಾಗಿತ್ತು. ಹೊರಗಡೆ ಏನಿಲ್ಲ, ಚೆನ್ನಾಗಿ ಸ್ಟ್ರಿಕ್ಟ್ ಇತ್ತು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.